ಸೊ ಫ್ಯಾಮ್, ಒಂದು ಟ್ರಾಜಿಡಿ ನಡೆದೋಗಿದೆ. ಈಗ ಏನಾಗಿದೆ ಅಂದರೆ, ಒಂದು ಕಂಪ್ಲೀಟ್ ಗೋಲ್ಡನ್ ಟೆಂಪಲ್ದು ಒಂದು ವ್ಲಾಗ್ ಮಾಡಿದ್ದೆ, ಬಟ್ ಅದೇನಾಗಿದೆ ಅಂದರೆ ವಾಯ್ಸೇ ರೆಕಾರ್ಡ್ ಆಗಿಲ್ಲ, ನಾನು ಮೈಕಿಗೆ ಕನೆಕ್ಟೇ ಮಾಡಿಲ್ಲ. ಸೊ ಹಾಗಾಗಿ ದ್ಯಾಟ್ಸ್ ಗಾನ್. ಸೊ ಆವಾಗಲೇ ನನ್ನ ಜೊತೆ 3 ಜನ ಹುಡುಗರಿದ್ರು, ಇವಾಗ ನನ್ನ ಜೊತೆ 4 ಜನ ಹುಡುಗರು, ಇನ್ನೂ ಇಬ್ಬರು ಆ್ಯಡ್ ಆನ್ ಆಗಿದ್ದಾರೆ. ಬಟ್ ಏನಂದರೆ ನಾನು ಆವಾಗಲೇ ವಾಯ್ಸ್ ರೆಕಾರ್ಡ್ ಆಗದಿರೋದ್ರ ಕಾರಣ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡಿ ಬಟ್ ಆ ಕ್ಲಿಪ್ಸ್ನ ಹಾಕ್ತೀನಿ ವಾಯ್ಸ್ ಇದರ ಜೊತೆಗೇ, ಅದು ನೋಡಿ ಎಂಜಾಯ್ ಮಾಡಿ. ಬಟ್ ಇವಾಗ ಇಲ್ಲಿ ಫುಲ್ ಬಾಯ್ಸ್ ಎಲ್ಲ ಏನಂದರೆ ಲೈಕ್ ಲಸ್ಸಿ ಟ್ರೈ ಮಾಡಬೇಕು, ಇಲ್ಲಿ ಅಮೃತ್ಸರಲ್ಲಿ ಫುಲ್ಲು ಲಸ್ಸಿ ಎಲ್ಲ ಫೇಮಸ್ ಅಲ್ವಾ. ಸೊ ಹಾಗೆ ಲಸ್ಸಿ ಟ್ರೈ ಮಾಡಬೇಕು ಅಂತ ಬಂದಿದ್ದಾರೆ. ವಾಯ್ಸ್ ಹೇಗುಂಟು ಲಸ್ಸಿ ಮಾರ್ರೆ? ಚೆನ್ನಾಗಿದೆ ಸೂಪರ್ ಮಾರ, ಚಂದ ಉಂಟಾ? ಚಂದ ಉಂಟು. ಇಲ್ಲಿ ಇವನು ಬ್ಲಾಗರ್ ಆಗ್ಬೇಕಂತೆ, ಅದಕ್ಕೆ ನಾಚ್ಕೊಂತ ಫ್ಯೂಚರ್ ಮುಂದೆ. ಸ್ವೀಟ್ ಲಸ್ಸಿ. ಯೋನಿತ್, ಆರ್ ಯು ಎಕ್ಸೈಟೆಡ್ ಟು ಟ್ರೈ ದ ಲಸ್ಸಿ? ವೆರಿ ಮಚ್. ಸೊ ಈಗೆಲ್ಲ ಲಸ್ಸಿ ಟ್ರೈ ಮಾಡ್ತಾ ಇದ್ದಾರೆ. ಲಸ್ಸಿ ಟ್ರೈ ಮಾಡಾದ್ಮೇಲೆ ಬೇರೆ ಪ್ಲಾನ್ಸ್ ಏನಿದೆ ಅಂತ ಕಂಪ್ಲೀಟಾಗಿ ಮುಂದಕ್ಕೆ ಹೋಗ್ತಾ ತೋರಿಸ್ತೀನಿ. ಹೋಗಿ ತೋರಿಸ್ತಾ ಎಂಜಾಯ್ ಮಾಡುವ. ಬಟ್ ಏನಂದರೆ ಆ ವ್ಲಾಗ್ನ ಇದರಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ, ಅದಕ್ಕೆ ವಾಯ್ಸ್ ಬ್ಯಾಕ್ಗ್ರೌಂಡ್ ಕೊಟ್ಟು. ಬಟ್ ಅದು ತುಂಬ ಡಿಲೇ ಆಗ್ಬೋದು ಮೋಸ್ಟ್ಲಿ, ನೋಡುವ ಹೇಗಾಗುತ್ತೆ ಅಂತ. ಕ್ಯಾ ಬೈ? ಹಾಯ್ ಬೋಲೋ. ಹಾಯ್. हाय. नाम क्या है? कन्वीर सिंह यादव. ಎಲ್ಲ ಎಂಜಾಯ್ ಮಾಡ್ತಾರೆ ಬಸ್ಸಿನ. ತಿಕ್ಕಾಗಿದೆ, ಹೇಗಿದೆ? ತಿಕ್ಕಾಗಿದೆ, ಚೆನ್ನಾಗಿದೆ. ಜಾಸ್ತಿ ಹೆಂಗ್ರೋ ಮಾಡೋದು ತಿಕ್ಕಾಗಿದೆ. ಹಾಲಿಗೆ ಮೊಸರು ಹಾಕ್ತಾರ? ಮೊಸರಿಗೆ ಸಕ್ಕರೆ ಹಾಕಿದ್ರೆ ಮೊಸರಿಗೆ देसी घी, पंजीरी. डोंट रीड मैं. ಸೊ ಮುಂದಕ್ಕೆ ಹೋಗ್ತಾ ಅಲ್ಲ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಬಟ್ ಏನಂದರೆ ಅವಾಗ ನಾನು ತುಂಬ ಬೇಜಾರಾಗ್ತದೆ, ಏನಾದರೂ ಲೈಕ್ ವಾಯ್ಸ್ ರೆಕಾರ್ಡ್ ಆಗದಿರೋದು. ಇಟ್ ವೆರಿ ಹರ್ಟ್ಸ್ ಅ ಲಾಟ್. ಇಲ್ಲಿ ಡಿಫ್ರೆಂಟ್ ಕುಲ್ಫಿ ಸಿಗುತ್ತೆ, ಡಿಫ್ರೆಂಟ್ ಏನೋ ಇಟ್ಟಿದ್ದಾರೆ. ಒಳ್ಳೆ ಒಂಥರ ಸ್ಟ್ರೀಟ್ ಚೆನ್ನಾಗಿದೆ. ಬಟ್ ಏನಂದರೆ ಇನ್ನೂ ಯಾವುದೋ ಅಂಗಡಿಗಳಷ್ಟು ಓಪನ್ ಆಗಿಲ್ಲ, ಇನ್ನೂ ಲೇಟಾಗಿ ಬಂದರೆ ಸಿಗ್ಬೋದು. ಬಟ್ ನಾವಿನ್ನೂ ಇವಾಗ ಎಲ್ಲಿ 7:35 8 o'clock ಆಲ್ರೆಡಿ ಇದ್ದೀವಿ ಇಲ್ಲಿ. ಸೊ ಹಾಗಾಗಿ ಗೊತ್ತಿಲ್ಲ ಏನು ಅಂತ. ಬಟ್ ವಾಯ್ಸ್ ಕರೆಕ್ಟಾಗಿ ಕೇಳಿಸೋದೆ ಅಂದ್ಕೊತೀನಿ, ಗಿಜಿ ಸೌಂಡಲ್ಲೂ. ನೋಡೋಣ, ಇಫ್ ಇನ್ ಕೇಸ್ ಏನಾದ್ರು ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೇಳ್ಕೊಡು ಏನಾದರೂ. ಆ ಕಡೆ ಆಫ್ ಆಯಿತು ಕ್ಯಾಮ್ರಾ. ಆಫ್ ಆಗಿಲ್ಲ ಆಮೇಲೆ ಲಸ್ಸಿ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಅಮೃತ್ಸರ್ ನಾನು ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ ಅಂತ ಜಾಸ್ತಿ ಕುಡಿದ್ಬಿಟ್ಟು ನೈಟ್ ಲೂಸ್ ಮೋಷನ್ ಆದರೆ ತುಂಬ ಕಷ್ಟ. ಆಮೇಲೆ ಆಲ್ರೆಡಿ 3-4 ಸಲ ಎಲ್ಲರದ್ದು ಗೇಟ್ ಓಪನ್ ಆಗಿತ್ತು. ಸೊ ನೋಡೋಣ ಎಷ್ಟು ಜನಕ್ಕೆ ಮತ್ತೆ ಗೇಟ್ ಓಪನ್ ಆಗುತ್ತೆ ಅಂತ. ಎಲ್ಲ ಪ್ಯಾಕ್ಡ್ ಸ್ಯಾಂಡ್ವಿಚ್ ನೋಡಿ ಎಷ್ಟು ದಿನ ಆಗಿರುತ್ತೋ, ಆದರೂ ಅದನ್ನು ತಿನ್ಸಾಯ್ತು. ಏನು ಮಾಡ್ತಾರೆ, ಏನು ಮಾಡೋದು, ಹೆಲ್ದಿನೆಸ್ಸೇ ಇಲ್ಲ ಇಲ್ಲಿ ನೋಡಿ. ಪಾಪ ತಾತ ಗೋಲಿ ಚೋಡಾ ಸೇಲ್ ಮಾಡ್ತಾರೆ. ವೆರಿ ಪೀಸ್ ಮೈಂಡೆಡ್ ಪೀಪಲ್ಸ್. ಆಮೇಲೆ ಪೂರ್ತಿ ಲೈಕ್ ಏನೋ ಸಿಕ್ಕಿಸಮ್ ಕಮ್ಯುನಿಟಿ ಜಾಸ್ತಿ ಇಲ್ಲಿ. ಸೊ ಹಾಗಾಗಿ ಗೊತ್ತಲ್ಲ, ಗೋಲ್ಡನ್ ಟೆಂಪಲ್ ಅಂದರೆ ಇಟ್ಸ್ ಒನ್ ಆಫ್ ದ ಸ್ಪಿರಿಚುವಲ್ ಡೆಸ್ಟಿನಿ ಆಫ್ ದ ಸಿಕ್ಕಿಸಮ್ ಕಮ್ಯುನಿಟಿ ಆಲ್ ಓವರ್ ದ ವರ್ಲ್ಡ್. ಸೊ ಹಾಗಾಗಿ ನಾವಲ್ಲಿ ದರ್ಶನ ಆಯಿತು, ಅದು ಕಂಟೆಂಟ್ ಒಳಗಡೆ ಮಾಡಿದ್ದೆ. ಬಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿ ಅಪ್ಲೋಡ್ ಮಾಡ್ತೀನಿ. ಈಗ ಮುಂದಕ್ಕೆ ಹೋಗ್ತಾ ಹಾಗೆ ಜರ್ನಿ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಪೇ ಮಾಡ್ತಾಯಿದ್ದಾರೆ, ಪೇ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಆಫ್ಟರ್ ಡ್ರಿಂಕಿಂಗ್ ದ ವೆರಿ ಬ್ಯೂಟಿಫುಲ್ ಲಸ್ಸಿ ಆಫ್ ಅಮೃತ್ಸರಿ ಲಸ್ಸಿ, ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಬಂದು ನಾವು ರೂಮ್ ಮಾಡಿದ್ದೀವಲ್ಲ, ಆ ರೂಮಲ್ಲಿ ಹೋಗಿ ಸೆಟ್ಲ್ ಆಗ್ತೀವಿ. ಸೆಟ್ಲ್ ಆದಮೇಲೆ ಇಲ್ಲಿನ ಸ್ಟ್ರೀಟ್ಸಿಗೆ ಮತ್ತೆ ಬರ್ತೀವಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿನ ಅಮೃತ್ಸರಲ್ಲಿ ಮುಂದಿನ ಪ್ಲೇಸಸ್ ಇರುತ್ತಲ್ಲ, ಮುಂದಿನ ಪ್ಲೇಸಸ್ಗಂತೂ ಖಂಡಿತ ಹೋಗ್ತೀವಿ. ಯಾಕೋ ಸ್ಪೆಕ್ಸ್ ಸ್ವಲ್ಪ ಬೆಂಡಾದಂಗಿದೆ, ಚೇಂಜ್ ಮಾಡಬೇಕು ಸ್ಪೆಕ್ಸ್ನ. ಬಟ್ ಆದರೂ ಆಫ್ಟರ್ 2 years ಬರ್ತಾಯಿದ್ದೀನಲ್ಲ, ಮತ್ತೆ ಫುಲ್ ಖುಷಿ, ಫುಲ್ ಜೋಶು, ಫುಲ್ ಅಪ್ಗ್ರೇಡೇಷನ್ ಎಲ್ಲ ಮಾಡಿ ಫುಲ್ ಬರ್ತಾ ಇರೋದ್ರಿಂದ ಐ ಆಮ್ ಫುಲ್ ಹ್ಯಾಪಿ. ನಾನು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಅಂದ್ಕೊಂಡಿದ್ದೀನಿ, ತುಂಬ ಲಾಂಗ್ ಇದೆ, 32 minutes. ಬಟ್ ಬೇಕಲ್ವಾ, 2 ವರ್ಷ ಏನು ಮಾಡಿದೆ ಏನೋ ಪ್ರತಿಯೊಂದು ಹೇಳೋಕ್ಕೆ. ಹಾಂ ಏನು ಹೋಗಬೇಡಲ್ಲ. ಸೊ ಆಟೋದೆಲ್ಲ ಮುಂದುವರ್ತಾ ಇದ್ದೀವಿ, ಆಟೋದಲ್ಲಿ ಮಾತಾಡ್ಬಿಟ್ಟು ಸಿಗ್ತೀನಿ ಮತ್ತೆ. ಓಕೆ, ಸೊ ಮತ್ತೆ ಮಾತಾಡುವ. ಅದು ಆ್ಯಕ್ಚುಲಿ ಒಂದು
ಇವತ್ತು ಫುಲ್ಲು ಲೊಕೇಶನ್ಸ್ ಎಲ್ಲ ವಿಸಿಟ್ ಮಾಡಬೇಕಲ್ಲ, ಎಲ್ಲ ಪ್ಲೇಸಸ್ ಎಲ್ಲ ಅರೌಂಡ್ 8 ಪ್ಲೇಸಸ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅವ್ರದ್ದು ಕೂಡ ಲೈಕ್ ಏನೋ ಒನ್ ಆಫ್ ದ ಟ್ರಾವೆಲ್ ಥರ ಇಟ್ಕೊಂಡಿದ್ದಾರೆ, ಚಿಕ್ಕದಾಗಿ ಇಲ್ಲ ಒಂದು ಮಿನಿ ಟ್ರಾವೆಲ್ ಥರ, ಲೈಕ್ ಒಂದು ಫ್ಯಾಮಿಲಿ ಕಮಿಟಿ ನಡೆಸ್ತಾ ಇದ್ದಾರೆ. ಸೊ ಅವ್ರದ್ದು ಪರಿಚಯ ನಾನು ಮುಂದಕ್ಕೆ ಮಾಡಿಸ್ಕೊಡ್ತೀನಿ, ಅವ್ರು ಏನೇನು ಪರಿಚಯ ಏನು ಅಂತ, ಅವ್ರದ್ದು ಯಾವುದು ಅಡ್ರೆಸ್ ಎಲ್ಲ ಅಂತ ಬಂದು ಚೆಕ್ ಮಾಡಿ. ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವ್ರು ನಮ್ಮನ್ನು. ಸೊ ಹಾಗಾಗಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಆಮೇಲೆ ಮುಂದೆ ಹೋಗ್ತಾ ಶೇರ್ ಮಾಡ್ತೀನಿ, ಓನರ್ ಹತ್ರ ಮಾತಾಡಿಸ್ತೀನಿ. ನಮ್ಮ 11:30ಗೆ ನಾವು ಬುಕ್ ಮಾಡ್ಕೊಂಡಿದ್ದೀವಿ. 11:30ಇಂದ ಈವ್ನಿಂಗ್ ತನಕ ಫುಲ್ ಟ್ರಾವೆಲ್ ಅವ್ರದ್ದೇ. ಸೊ ಪರ್ ಹೆಡ್ ಒಂದು ಅಮೌಂಟನ್ನು ಸೆಟ್ ಮಾಡಿ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಅದು ಹೋಗಿದ ತಕ್ಷಣ ಎಲ್ಲ ಮಾಡುವ. ಈ ಸದ್ಯಕ್ಕೆ ನಾನು ರೂಮ್ಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಬ್ಲಾಗ್. Hello. Hello. It's Amritsari Dhaba. Breakfast, chai, coffee, tea. Marketing is coming. क्या क्या है तुम्हारा? अरे कुलचा खाओ, परोठा खाओ, अमृतसरी स्पेशल कुलचा. आज हमारा फास्टिंग है भाई, सॉरी. अरे फास्ट में दे देंगे, फास्ट वाली आइटम भी है हमारे फास्टिंग है, उपवास सोमवार. पास. उसी का ही बोल रहे हैं. आलू का दे देंगे, फ्रेंच फ्राइज दे देंगे, आलू का दे देंगे. क्या क्या दे देंगे? आलू चिप्स, हाँ दही, कर्ड वगैरह आइए देंगे ना आपको. नहीं भाई thank you. अरे चाय कॉफी ले लो जो. नहीं भाई हमारा फास्टिंग है, उपवास. बहुत बेटा. अब आज जो सोमवार शिव आज बोलना नंबर नहीं खाना है. फास्टिंग. ये वाला अरे इसको लेके आओ ना, चलो चले हम. कमिंग यार. अरे कम जाओ. चाय नहीं भैया ಎಲ್ಲ चाय पिला. चाय पिलो ना. थोड़ी दे दो ये चाय. लिटिल चाय. आओ कम चाय दे दो. चाय दो मामा इनको. ಗೈಸ್ ಎಲ್ಲ ಫುಲ್ ಪಬ್ಲಿಸಿಟಿ ಕಾಯ್ತಾ ಇರ್ತಾರೆ ಇಲ್ಲ ಅಂತ. ಇಲ್ಲಿ ಏನು ನೋಡಿ ಕ್ಯಾಮ್ರಾ ನೋಡ್ತಾ ಇದ್ದಂಗೆ ಬಾಗರು ಅಂತಿದ್ದ ನೋಡಿ. ಇದೆ ಹೋಟೆಲ್ ಫುಲ್ಲು ಇವರೇ ಓನರ್ ಕ್ಯಾ? ये भाई साहब जी हैं. ಓ ಬೈ Yes, honor. ಹಲೋ. देखो तो अपने हाथों से खिलाएंगे. ಈಗ ಒಂದು ಮೇಘನ್ನ ಕಾಫಿ ಕೊಡಿ ಅಂತ ಇಟ್ಕೊಂಡಿದ್ದಾರೆ. ಕುಡಿತಾರೆ ನೋಡಿ. चाय बनाओ भाई. जाओ किधर है चाय? चक्कर लगा रहा है. ये चाय बनेगी. ये डोली चाय चाय मास्टर है, चाय मास्टर. ये चाय दिस चाय. तुम्हारा नाम क्या है भाई? राजू मामा. वो बता रहे मैम. ये डोली चाय वाले के मामा है. जो ही चल रहा है चाय वाले के मामा है. ठीक है, बढ़िया बढ़िया. ಅವ್ರು ಹೇಳಿದ್ರೆ ಹಂಗೇನು ಅರ್ಥ ಆಗಲಿಲ್ಲ, ಸುಮ್ಮನೆ ನಾನು ಬಡಿಯಾ ಅಂದೆ ಅಷ್ಟೇ. ಇವ್ನು ನೋಡಿ ಕಿಸಿತಾವನು ಇಲ್ಲಿ ಓ ಅಂತ. ಓ ಪರಾಟ ಬೇರೆ ಮಾಡ್ತಾರೆ ನೋಡಿ, ಪಬ್ಲಿಸಿಟಿ ಹಿಂಗೆ ತಗೊಂಡು ಗೊತ್ತಾಗಿ ಫುಲ್ ಪರಾಟ ನೋಡಿ. क्या भाई पराठा? आलू पराठा, गोभी पराठा. कौन सा पराठा है ये वाला? मूली पराठा. क्या डिफरेंट पराठा है. पराठा आप जो कहोगे मिक्स भी मिल जाएगा, पनीर भी है. तुम्हारा होटल का नाम बोलो. एक के अमृतसरी ढाबा एक के अमृतसर ढाबा. क्या स्पेशल? नियर गोल्डन टेम्पल. ಗೋಲ್ಡನ್ ಟೆಂಪಲ್. ಸೊ ನೋಡಿದ್ರಲ್ಲ ಹೇಗೆ ಅಂತ. ठीक है होना. ठीक है भाई, थैंक यू, धन्यवाद. आपका यूट्यूब चैनल यूट्यूब दो इनको. देखो, सर्च मारो यूट्यूब चैनल है आपका. इधर वीडियो हेलो बकासुरा चेक करो. हेलो बक्का. हेलो बकासुरा. हेलो बक्का. हाँ भाई मेघन राज, मिस्टर मेघन राज कम. ಸಬ್ಸ್ಕ್ರೈಬ್ ಮಾಡ್ಸಲ್ಲ. हाँ सब्सक्राइब. तो ट्राई नहीं किया हाँ अमृतसरी कुलचा. नहीं भाई हमारा फास्टिंग है. फास्टिंग है वो. हाँ वीडियो शूट करो अमृतसरी फेमस. वीडियो शूट कर हमारा टाइम नहीं है, मैं ज़्यादा जाऊँगा. फुल सब्सक्राइबर्स. लाइक एंड सब्सक्राइब करो. ओ यार करो सब्सक्राइब करो. ಫುಲ್ ಸಬ್ಸ್ಕ್ರೈಬರ್ಸ್ ಹಂಗೆ ಮುಂಡಾಯಿಸ್ಬೋಣ ಇವತ್ತು. ಇವತ್ತು ಟಾರ್ಗೆಟ್ 1K. 1K ಟಾರ್ಗೆಟ್ ಇವತ್ತೇ ಫುಲ್ಲು ಮಾನಿಟೈಸೇಷನ್. ಓಕೆ ಗುರುವೆ, ಹತ್ತೋಣ ಈಗ ಟುಕ್ನ. ಏ ಹೋಗುವ, ಲೆಟ್ ಸ್ಟಾರ್ಟ್ ದ ರೈಡ್ ಇನ್ ಟುಕ್. ನಾ ಮುಂದೆ ಟೀ ಆಗ್ತಾನ ಹೋಗೋಣ. ಲೊಕೇಶನ್ ಗೊತ್ತಿಲ್ಲ भाई हमारा लोकेशन पता नहीं है. हमें कौन सा पता है? देखते हैं भगवान के हाथ से. ಏ ಲೊಕೇಶನ್ ಶೇರ್ ಮಾಡಿಸ್ಕೊಳ್ರ ವಾಟ್ಸಪ್ಪಲ್ಲಿ. ವಿವೇಕಲ್ಲ ಇದಾರಲ್ಲ, ಇದಾನೆ. ಲೊಕೇಶನ್ ಗೊತ್ತಿಲ್ಲ, ಯಾರು ಟುಕ್ ಅಲ್ಲಿ ಕುಂತಿದ್ದೀವಿ. क्या भाई तुम्हारा नाम? मेरा नाम हनी. मैं क्या? हनी. हनी सिंगर. क्या तो यो नहीं आता, सिर्फ हनी सिंह है. यो हनी सिंगर. तू बोलो यो एक. यो तुम बोले यो उसका है, हमारा नहीं है. ಏ ಲೊಕೇಶನ್ ಶೇರ್ ಮಾಡಿದ್ರಾ? चलो देखते हैं कहाँ जाए. टुक शुरू हो गया. टुक ಅಂತ ಹೋಯ್ತಾವ ಅಣ್ಣ. घेरला. ಓ ಹಾಯ್.
ಫುಲ್ ಕ್ರೇಜ್. ಎಲ್ಲ ಮಕ ನೋಡ್ತಾರೆ. ಎಲ್ಲ ಮಕ ನೋಡ್ತಾರೆ. ಯಾವತ್ತೂ ಕ್ಯಾಮ್ರಾ ನೋಡಿಲ್ಲ ನಂಗೆ ನೋಡ್ತಾರೆ. ಒಳ್ಳೆ ಪಬ್ಲಿಸಿಟಿ ಅಲ್ವಾ ಇವ್ರಿಗೆಲ್ಲ. ಕ್ಯಾಮ್ರಾ ನೋಡ್ಬಿಟ್ರೆ ಬಾಗಿ ಡ್ಯಾನ್ಸ್ ಬೇಡ ಆಡ್ತಾರೆ ಅಣ್ಣ ಸಾಲದಕ್ಕೆ. ಫುಲ್ ಬಾಯ್ಸ್ ಎಲ್ಲ ಹಿಂದೆ ಆರಾಮಾಗಿ ಚಿಲ್ ಮಾಡ್ತಾರೆ ನೋಡಿ. Let's explore the city of the Amritsar. क्या भाई एक और चलो बस ट्रिप हो गया ना. खिलाड़ी है बहुत बढ़िया. ಹಿಂದಿ ಗೊತ್ತಿಲ್ಲ ಅಂದ್ರೆ ಬಹುತ್ ಬಡಿಯಾ ಒಂದು ವರ್ಡ್ ಹೇಳ್ಕೊಂಡು ಅದು ಬಹುತ್ ಬಡಿಯಾ ಅನ್ನೋದಷ್ಟೇ. ಇನ್ನೇನು ಗೊತ್ತು ನಮಗೆ. ಬಾಯ್ಸ್ ಹೇಗಿತ್ತು ಗೋಲ್ಡನ್ ಟೆಂಪಲ್? ಸೂಪರ್ ಕಲರ್ ಇದ್ದಿತ್ತು. ಇಟ್ಕೊಂಡು ಹೇಳ್ರು ಕ್ಯಾಮ್ರಾ ಇಟ್ಕೊಂಡು. ಗೋಲ್ಡನ್ ಕಲರ್ ಇತ್ತು. ಮತ್ತೆ ಏನಿತ್ತು ಬೇರೆ ನಾವು ನಾನು ಫಸ್ಟ್ ಟೈಮ್ ಬಂದಿದ್ದು. ಇವರು ಎಷ್ಟನೇ ಟೈಮ್ ಬ್ರೋ? ನಾವು 5:30 ಬಂದಿದ್ದು ಫಸ್ಟ್ ಟೈಮ್. ಇಲ್ಲ ಇವತ್ತಿನ ಫಸ್ಟ್ ಟೈಮ್. ನೆಕ್ಸ್ಟ್ ಸಿಗ್ತೀವಿ. ಸಿಗೋಣ ಮುಂದೆ ಜರ್ನಿ ಸಿಗ್ತೀವಿ. ಫುಲ್ ಜನ ಸಾಗರ ಅಮೃತಸರಲ್ಲಿ ಇವತ್ತು ಬೆಳಗ್ಗೆನೆ ಫುಲ್ ರಶ್ ಇದೆ. क्या भाई तो आज कल पूरा रश है अमृतसर? क्यों क्या स्पेशल है? कल संडे था ना इसलिए रश था. हाँ कल संडे, आज मंडे है ना, वर्किंग डे. रश कम होगा. रश कम होगा. बहुत बढ़िया रश है. सीधा ही बहुत ज़्यादा रश है अमृतसर में आज कहाँ रश है? ये शांति देखो कुछ नहीं. इधर पूरा खाली ಒಳಗಡೆ ಫುಲ್ ಜಾಲಿ अंदर गाली था. ಫುಲ್ ಜಾಲಿ. ಅವನಿಗೇನು ಅರ್ಥ ಆಗ್ತಾಯಿಲ್ಲ. तो कर्नाटक आता है क्या? आओ कर्नाटक में. कई कट्ಕೊಂಡು ಕುತ್ಕೊಂಡ. ಚಲೋ ಬೈ ಚಲೋ ಕ್ಯಾ ಕರ್ दूंगा. ಕೈ ಕಟ್ಕೊಂಡು ಕುತ್ಕೊಂತವನೆ. ಈಗ ಲೊಕೇಶನ್ ಹೇಳ್ರು. ಓಕೆ ಗೈಸ್, ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇನ್ನೇನು ರೂಮ್ ಹತ್ರ ಹೋಗಿ ರೂಮಲ್ಲಿ ಫ್ರೆಶ್ ಅಪ್ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬಟ್ ಏನಂದರೆ ಇದು ಡಿಫ್ರೆಂಟ್ ಪಾರ್ಟ್ಸಲ್ಲಿ ಹಾಕ್ತೀನಿ. ಏನಕ್ಕೆ ಅಂದರೆ ಕಂಪ್ಲೀಟ್ ವ್ಲಾಗ್ನ ಒಂದರಲ್ಲಿ ಹಾಕೋದ್ರೆ ತುಂಬ ಹಾರ್ಸ್ಗಡ್ಲೆ ಆಗುತ್ತೆ. ಸೊ ಒಂದೊಂದು ಲೊಕೇಶನ್ ಒಂದೊಂದು ವ್ಲಾಗ್ ಥರ ಮಾಡಾಕ್ತೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಲೆಟ್ಸ್ ಎಂಜಾಯ್ ದ ಪಾರ್ಟಿ ಬಾಯ್ಸ್. ವಿವೇಕ್ ಹಾಯ್ ಮಾತಾಡು. ಏನು ಹಾಯ್ ಏನು? ಹಾಯ್ ಹಾಂ ವಿವೇಕ್. I'm Vivek. I'm studying in second semester. ಎಸ್ ಫ್ಯಾಮ್ ವೆಲ್ಕಮ್ ಬ್ಯಾಕ್. ಇವತ್ತು ಯಾಕೋ ಮೂಡೇ ಇಲ್ಲ ವ್ಲಾಗ್ ಮಾಡೋಕ್ಕೆ. ಬಟ್ ಆದರೂ ಮಾಡಬೇಕು ಬಿಕಾಸ್ ವಿ ಆರ್ ಕಂಟೆಂಟ್ ಕ್ರಿಯೇಟರ್ಸ್. ಒಂದು ಟೆಂಪಲ್ ಕರ್ಕೊಂಬಂದಿದ್ರು ಹೇಳ್ದಂಗೆ 8 ಪ್ಯಾಕೇಜಸಲ್ಲಿ. ಬಟ್ ಅದು ಏನು ಟೆಂಪಲ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಹುಡುಗರಲ್ಲಿ ಆಲ್ರೆಡಿ ಓಡೋಕ್ಕೆ ಹುಡುಗರಲ್ಲಿ ಆಲ್ರೆಡಿ ಹೋಗ್ಬಿಟ್ಟು ಕಾಲ ಕುತ್ಕೊಂಡ್ಬಿಟ್ಟವ್ರೆ. ಏನಿಲ್ಲ ಗುರು, ಇದಕ್ಕೊಂದು ಪ್ಲೇಸಿಗೆ ಬೇರೆ ನೀನು 150 ರೂಪಾಯಿ ಕೊಡ್ಸಿದಾರೆ ನನ್ನ ಕೈಲಿ ಅಂತ ಬೈಕೊಂಡು ಹೋಗೋರೆ. ಸೊ ನೋಡೋಣ ಹೋಗ್ತಾ ಹೇಗೆ ನಮ್ಮ ಜರ್ನಿ ಸಾಗುತ್ತೆ ಅಂತ. ಬಟ್ ನೋಡೋಣ, ನಾನು ಇದು ಮಾಡಬೇಕು ಅಂದರೆ ಪಬ್ಲಿಷ್ ಮಾಡಬೇಕು ಅಂದರೆ ಲೈಕ್ ಏನೋ ಅವ್ನು ನನಗೆ ಎಲ್ಲೋ ಫ್ರೀಯಾಗಿ ಪಬ್ಲಿಕೇಶನ್ ಎಲ್ಲ ಮಾಡ್ಕೊಡು ಅಂತ ಕೇಳಿದ್ದಾನೆ. ಇಫ್ ಇನ್ ಕೇಸ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇವತ್ತು ನನ್ನ ಜರ್ನಿ ಸುಖಕರವಾಗಿರಬೇಕು. ಅವನು ನೋಡಿದ್ರೆ ಒಳ್ಳೆ ತುಕ ಓಡಿಸ್ತಾವನು ಗಾಡಿನ. ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಇಲ್ಲ ಏನಿಲ್ಲ. ನೋಡೋಣ ಇನ್ನು ಇವಾಗ ತಾನೇ ಜರ್ನಿ ಸ್ಟಾರ್ಟ್ ಆಗಿದೆಯಲ್ಲ, ಹೋಗ್ತಾ ಹೇಗಿರುತ್ತೆ ಏನು ಅಂತ ಪ್ರತಿಯೊಂದೂ. ಸೊ ಪೂರ್ತಿ ವಿಡಿಯೋ ನೋಡ್ತಾ ಇರಿ ಕೊನೆ ತನಕ, ಎಲ್ಲ ಅಪ್ಡೇಟ್ಸ್ ಹಂಗೆ ಬರ್ತಾ ಇರುತ್ತೆ. ಏನು ಬೇಕಾದ ಸಮಾಚಾರ? ಹೇಳ್ಬೇಕು. ಬೆಳಿಗ್ಗೆ ಲಸ್ಸಿ ಕುಡಿದ್ಬಿಟ್ಟು ಅವನಿಗೆ ಏನೋ ಟೀ ಮಕ್ಕರ್ ಮಾಡಿದ್ವಲ್ಲ ಇವನೇ ಆ ಪ್ರತಿಭೆ. ಅದೇ ಆದ್ರೆ ಒಳ್ಳೆ ಕ್ರೇಜಿಯಾಗಿ ಮಾಡ್ತಾಯಿಲ್ವ ಅವನು. ಹಾಂ ಸರ್ ವಿಡಿಯೋ ಬರೋದು. ಹಾಂ ಬಂದಿರ್ತಿ. ಹಾಂ ಹೀಗೆ ಮತ್ತೆ ಸಿಗುವ, ಮತ್ತೆ ನೆಕ್ಸ್ಟ್ ಲೊಕೇಶನ್ಗೆ ಹೋಗಿ ಹಂಗೆ ಪಕ್ಕ ಶಿಫ್ಟ್ ಆಗುವ. ಬಾಯ್. So guys, after the first location we have came to the Khalsa College of Amritsar.
ಏನಪ್ಪ ವಿಶೇಷ ಅಂದರೆ ನಮ್ಮ ಟೂರಿಸ್ಟ್ ಗೈಡು ಒಳಗೋಗಿ ಸರ್ ಅಂತ ಹೇಳ್ದ. ಇವತ್ತು ವರ್ಕಿಂಗ್ ಡೇ ಬೇರೆ ಮಂಡೇ. ಬಟ್ ಏನು ಮಾಡೋದು, ಒಳಗೆ ಬಿಡಲಿಲ್ಲ ಪೊಲೀಸವರು. ಆಸೆನೇ ಕ್ಯಾಚ್ ಹಾಕ್ಕೊಂಡು ಗುರು ಒಳಗಡೆ ಅಲೋ ಇಲ್ಲ, ಮುಚ್ಕೊಂಡು ಆಚೆ ಹೋಗಿ ಅಂತ ಕೇಳಿಸಿದ್ರು. ಸೊ ತೋರಿಸ್ತೀನಿ ನೋಡಿ ಕಲ್ಚಾ ಕಾಲೇಜ್ ಹೇಗೆ. ಅದ್ರಲ್ಲಿ ತುಂಬ ಮೂವೀಸೆಲ್ಲ ಶೂಟಿಂಗ್ ಆಗಿದೆ. ಇದು ಒನ್ ಆಫ್ ದ ಮೋಸ್ಟ್ ಓಲ್ಡೆಸ್ಟ್ ಕಾಲೇಜ್ ಆಫ್ ಇಂಡಿಯಾ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡ್ತಾ ಇದೆಲ್ಲ ಇದೆಲ್ಲ ಫುಲ್ ಕಳಸಾ ಕಾಲೇಜ್. ಇದು ಇಲ್ಲಿ ಲೈಕ್ ಏನೋ ತೋರ್ಸೋಕೆ ಟ್ರೈ ಮಾಡ್ತಾಯಿದ್ದೀನಿ, ಆದಷ್ಟು ಒಳಗೆ ಬಿಡಲಿಲ್ಲ. ಬಟ್ ಏನಂದರೆ ಸ್ಪೆಷಲ್ ಪರ್ಮಿಷನ್ ಸಿಗುತ್ತಂತೆ. ಸೊ ಸ್ಪೆಷಲ್ ಪರ್ಮಿಷನ್ಗೆ ನಾವು ಸಂಡೇಸ್ ಮಾತ್ರ ಬರಬೇಕಂದ್ರೆ ಸಂಡೇಸ್ ಬಂದರೆ ನಮಗೆ ಪರ್ಮಿಷನ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡೋಣ, ಸಂಡೇಸ್ ಯಾವಾಗಾದ್ರು ಆದರೆ ಬರೋಣ. ನಾನು ಇನ್ನೂ ಒಂದು ವೀಕ್ ಇಲ್ಲೇ ಇರ್ತೀನಲ್ಲ, ಇಫ್ ಇನ್ ಕೇಸ್ ಆದರೆ ಸಂಡೇ ಈ ಕಡೆಗೆ ಜಂಪ್ ಮಾಡಿ ಬಂದು ಒಂದು ವಿಸಿಟ್ ಮಾಡೋಣ. ಬಟ್ ನೋಡೋಕ್ಕೆ ಫುಲ್ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಪ್ಯಾಲೇಸ್ ಥರ ಇದೆ. ಇಟ್ಸ್ ಲುಕಿಂಗ್ ಗ್ರೇಟ್ ರಿಯಲಿ. ಸೊ ಇದೇನಾ ಗಾಡಿ ಇದೆ, ಏನು ಮಾಡೋಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇದೇ ಗಾಡಿಯಲ್ಲಿ ನಮ್ಮ ಪಯಣ ಮುಂದುವರಿಯೋದು. ಸಿಗ್ತೀನಿ ನೆಕ್ಸ್ಟ್ ಲೊಕೇಶನ್ಲಿ. ಬಾಯ್. ಸೊ ಗೈಸ್ ಫೈನಲಿ ಥರ್ಡ್ ಡೆಸ್ಟಿನೇಷನ್ಗೆ ರೀಚ್ ಆಯಿತು. ರೀಚ್ ಆಗಿರೋ ಡೆಸ್ಟಿನೇಷನ್ ಯಾವುದು ಅಂತ ಕೇಳಿದ್ರೆ ಯು ವಿಲ್ ಬಿ ಎಕ್ಸೈಟೆಡ್ ಆಫ್ ಕೋರ್ಸ್. ಈಗ ನಾನು ಬಂದಿರೋದು ಶ್ರೀ 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 ಸರ್ದಾರ್ ಸಾಮ್ ಸಿಂಗ್ ಅಥರ್ವಾಲ್ ಅವರ ಮೆಮೋರಿಯಲ್ ಸ್ಟ್ಯಾಚು ಮುಂದೆ. ಕಾಣಿಸ್ತಿದೆಯಾ ಮೆಮೋರಿಯಲ್ ಸ್ಟ್ಯಾಚು? ಎಷ್ಟು ಬೃಹತ್ವಾಗಿದೆ. ನಮ್ಮಲ್ಲೆಲ್ಲ ಹೇಗೆ ಕೆಂಪೇಗೌಡ ಸ್ಟ್ಯಾಚು ಇದೆಯೋ ಆ ಥರ ಇಲ್ಲಿ ಸ್ಟ್ಯಾಚು ಇಟ್ಟಿದ್ದಾರೆ. ಇಲ್ಲಿ ದೂರದಿಂದ ನೋಡೋಕ್ಕೆ ಅದ್ಭುತವಾಗಿದೆ, ದೂರದಿಂದ ಕರ್ಕೊಂಡು ನೋಡೋದು. ಇವರು ಇತಿಹಾಸ ಏನಂದರೆ ಇವರೊಬ್ಬರು ಲೈಕ್ ಒನ್ ಆಫ್ ದ ಗ್ರೇಟೆಸ್ಟ್ ವಾರಿಯರ್ ಆಗಿದ್ರು. ಇವರು ವಾರಿಯರ್ ಆದಾಗ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ. ಲೈಕ್ ಏನಂದರೆ ಅದು ಓದ್ತೀನಿ ಬನ್ನಿ, ಒನ್ ಆಫ್ ದ ಪ್ಯೂರೆಸ್ಟ್ ಲೈನ್ಸ್. ಅದು ಚೆನ್ನಾಗಿದೆ ಲೈನ್ಸ್ ಅಂದರೆ ಆ ಲೈನ್ಸ್ ನಾವು ಓದ್ತೀನಿ ಒಂದ್ಸಲಿ ನೋಡಿ ಅದು ಹೇಗಿದೆ ಅಂತ. ಇವ್ರು ಹೇಳಿರೋದಂತೆ ಆಗಿನ ಕಾಲದಲ್ಲಿ ಹೇಳಿದ್ದು, ಬಟ್ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಓ ಗಾಡ್ ಗ್ರ್ಯಾಂಟ್ ಮೀ ದ ಬೂನ್ ದಟ್ ಐ ಸ್ವೇರ್ ನಾಟ್ ಎವರ್ ಫ್ರಮ್ ದ ರೈಟೆಸ್ಟ್ ಪಾತ್, ದಟ್ ಫಿಯರ್ ಓವರ್ಟೇಕ್ ಮೀ ನಾಟ್ ವೆನ್ ಐ ಫೈಟ್ ಮೈ ಎನಿಮೀಸ್ ಆ್ಯಂಡ್ ಯೆಟ್ ವೆನ್ ಐ ಫೈಟ್ ಟು ಅ ವಿನ್. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅರ್ಥ. ಲೈಕ್ ಇದ್ರದ್ದು ಮೀನಿಂಗ್ ಏನಂತ ಹೇಳಿದ್ರೆ, ಅವರು ದೇವ್ರನ್ನ ಕೇಳ್ಕೊತಾ ಇದ್ದಾರೆ, ನನಗೆ ನಂಗೊಂದು ವರ ಕೊಡು. ಆ ವರ ಹೇಗಿರಬೇಕು ಅಂದರೆ, ನಾನು ಎನಿಮೀಸ್ ಹತ್ರ ಹೊಡೆದಾಡ್ತಾ ಇದ್ರು ನಂಗೆ ಅದು ಒಂಥರ ಧೈರ್ಯ ಕೊಡಬೇಕು, ನನಗೆ ಅದೊಂಥರ ನಾನು ಫುಲ್ ಸ್ಯಾಕ್ರಿಫೈಸ್ಡ್ ಆಗಿರಬೇಕು ಅಂತ. ಆ ಥರದೊಂದು ವೀರತ್ವನ ತೋರಿಸಿ ಅವರು ವೀರ ಮರಣ ಹೊಂದಿರೋದು. ಸೊ ಇವತ್ತವರು ಈ ಥರ ಸ್ಟ್ಯಾಚು ಆಗಿ ಉಳಿದಿದ್ದಾರೆ. ಇದಾಗ್ತಿದ್ದಂಗೆ ನಾವು ಹೋಗೋದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಇಲ್ಲೇ ಪಕ್ಕದಲ್ಲೇ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ವಾರ್ಡ್, ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ತಲ್ವಾರ್. ಅದು ಇಲ್ಲಿಂದನೇ ಕಾಣುತ್ತೆ ನೋಡಿ, ಅದು ಕಾಣ್ತಿದೆಯಲ್ಲ ಅದೆಲ್ಲ ಅಲ್ಲಿದೆ ನೋಡಿ, ಪಂಜಾಬ್ ಸ್ಟೇಟ್ ಹೀರೋಸ್ ಮೆಮೋರಿಯಲ್ ಆ್ಯಂಡ್ ಮ್ಯೂಸಿಯಂ ಅಂತ. ಅಲ್ಲಿಗೆ ಹೋಗಿ ನೋಡೋಣ ಹೇಗಿದೆ ಏನು ಅಂತ ಪ್ರತಿಯೊಂದು ಕೂಡ. ಬಟ್ ಐ ವಾಸ್ ಲೈಕ್ ತುಂಬ ಖುಷಿ ಆಯ್ತು ನನಗೆ ಇದು ನೋಡಿ. ಈ ಥರ ಒಂದು ವೀರ ಮರಣ ಹೊಂದಿದ ಜನ್ಮಭೂಮಿಯಲ್ಲಿ ನಾವೆಲ್ಲ ಹುಟ್ಟಿರೋದು ಎಷ್ಟು ಖುಷಿ ಅಲ್ವಾ ಇದೆಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ವಾರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆಲ್ಲ ಬಂದರೆ ಇದು ಪ್ಲೇಸಸ್ ಲೈಕ್ ಮಸ್ಟ್ ವಿಸಿಟ್ ಪ್ಲೇಸಸ್ ಇದೆಲ್ಲ. ನೀವು ಲೈಕ್ ಇದೆಲ್ಲ ಪ್ಲೇಸ್ ವಿಸಿಟ್ ಮಾಡಿಲ್ಲ ಅಂದರೆ ನಾವು ಈ ಊರಿಗೆ ಬಂದಿದ್ದೆ ಒಂಥರ ಲೈಕ್ ಏನು ವೇಸ್ಟ್ ಆಗೋಗುತ್ತೆ. ಸೊ ಅದಕ್ಕೆ ಈ ಥರ ಪ್ಲೇಸ್ಗೆಲ್ಲ ಬರ್ತಾ ಇರಬೇಕು. ಲೈಕ್ ಈ ಥರ ವೀರ ಯೋಧರನ್ನೆಲ್ಲ ಒಂಥರ ಮೀಟ್ ಮಾಡ್ತಾ ಇರಬೇಕು. ಮೀಟ್ ಅಲ್ಲಿದ್ರು ಅವ್ರ ಮೆಮೊರೀಸ್ನೆಲ್ಲ ಕಲೆಕ್ಟ್ ಮಾಡಿ ಲೈಕ್ ನಮಗೆ ನಾವು ಅವ್ರದ್ದು ಅಂಶಗಳನ್ನ ಹಾಕಿಸ್ಕೊಳ್ಳೋಕೆ ಲೈಕ್ ಅವ್ರ ಅಂಶಗಳನ್ನೆಲ್ಲ ನಾವು ಹೇಗೆ ಪ್ರಾಕ್ಟೀಸಸ್ ಮಾಡಬೇಕು ಅಂತ ಅದನ್ನೆಲ್ಲ ತಿಳ್ಕೊಬೇಕು. This is what we have to learn as Indians. This is what we have to learn as a great Indian children. ಜೊತೆಗೆ ನೆಕ್ಸ್ಟ್ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸು ದ ತಲ್ವಾರ್ ಮ್ಯೂಸಿಯಮ್ಗೆ ಹೋಗೋಣ. ಅಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡೋಣ.
ಅಲ್ಲಿ ಲೈಕ್ ಮೆಮೊರೀಸ್ ತುಂಬ ಸೋಲ್ಜರ್ಸ್ ಎಲ್ಲ ಇದಿರುತ್ತೆ, ಲೈಕ್ ವಾಟ್ ಅವ್ರದ್ದೆಲ್ಲ ಮೆಮೊರೀಸ್ ಇರುತ್ತೆ. ಅಲ್ಲಿಗೋಗಿ ಅಲ್ಲೇ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಈ ಕೋತನ ಮಕ್ಕಳು ನಮ್ಮನ್ನ ಮಕ್ಕಳ ಮಾಡ್ಬಿಟ್ರು ಕೊನೆಗೂ. ಅಲ್ಲೇ ಕರ್ಕೊಂಡು ಹೋಗ್ತೀನಿ, ಇಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಯಾವುದೋ ಸರ್ಕಾರಿ ಸ್ಟ್ಯಾಚು ಕರ್ಕೊಂಡು ಹೋಗ್ಬಿಟ್ಟು ಇದೇ ವಿಸಿಟಿಂಗ್ ಪ್ಲೇಸ್ ಅಂತ ಗೂಬೆ ಕೊಟ್ಟು ಸುಟ್ಟಿ ಇಲ್ಲಿ ಕರ್ಕೊಬಂದು ನಾವೊಂದು ಕೇಸರ್ಕ ಡಾಬಾ ಅಂತ ಒಂದು ಹೋಟೆಲ್ ಫೇಮಸ್ ಇದೆ, ಓಕೆನಾ? ಆ ಫೇಮಸ್ ಹೋಟೆಲ್ಗೆ ನಾವು ಕೇಳಿದ್ರೆ ಅವ್ನು ಕರ್ಕೊಂಬಂದಿರೋದು ಯಾವುದೋ ಸಾಜಿ ಹವಾಲ್ ಹೋಟೆಲ್ ಅಂತ. ಈ ಹೋಟ್ಲೆಲ್ಲ ಯಾರಿಗೂ ಊಟ ಮಾಡ್ತಾರೆ ಈ ಪಂಜಾಬಿಗೆ ಬಂದು ಈ ಬಿಸಿಲಲ್ಲಿ ಆರಾಮಾಗಿ ತಣ್ಣಗಿರೋ ಕಡೆ ಎಲ್ಲ ನಿಲ್ಸೋದು ಬಿಟ್ಟು ಒಳ್ಳೆಲ್ಲ ಸಿಗೋ ಜಾಗದಲ್ಲಿ. ಎನಿವೇಸ್ ನಾನು ಇವತ್ತು ಉಪವಾಸ ಏನೂ ತಿನ್ನಲ್ಲ, ಬಟ್ ಹುಡುಗರಿಗೆ ಒಳ್ಳೆ ಕಡೆ ಲೊಕೇಶನ್ ಎಲ್ಲ ಕೊಡಬೇಕಲ್ವಾ, ಅದು ಬಿಟ್ಟು ಇಲ್ಲಿ ಯಾವುದೋ ಫುಲ್ಲು ಹೈವೇ ಇಲ್ಲಿ ನಿಲ್ಸೋಣ ಅಣ್ಣ. ನೋಡಿ ನಾವು ಇದೇ ಇದೇ ಗಾಡಿ ಡ್ರೈವರ್ನ ಮಾತಾಡ್ಸೋಣ ಬನ್ನಿ. ಕ್ಯಾ ಬೈ तुम्हारा नाम क्या है? मैडम हाँ तुम्हारा हाँ मंजीत सिंह तुम्हारा ट्रैवल्स का नाम? MS ट्रैवल। हाँ MS ट्रैवल। वो पूछो तुम्हारे ट्रैवल्स का डिटेल्स कैमरा में, मैं यूट्यूब पर अपलोड कर दूंगा। अच्छा वो लड़के तुम्हारे बेटे से ठीक है. ಅವ್ರ ಮಗನೇ ಹೇಳ್ತಾನಂತ ಅವ್ರ ಡೀಟೇಲ್ಸ್ ಎಲ್ಲ. ಸೊ ಅವ್ರ ಮಗನ ಕೈಲಿ ಕೇಳೋಣ ಮಧ್ಯಾಹ್ನ. ಸೊ ಸದ್ಯಕ್ಕೀಗ ಹೋಟೆಲ್ ಒಳಗೆ ಹೋಗೋಣ. ಅಲ್ಲಿ ಹೆಂಗೆ ಪರಿಸ್ಥಿತಿ ಇದೋ ಗೊತ್ತಿಲ್ಲ, ಏನು ಕತೆ. ನಾವು ಒಟ್ಟಿನಲ್ಲೇ ಒಂದು ಅವರ್ ಫುಲ್ಲು ಫ್ರಸ್ಟ್ರೇಷನ್ ಮಾಡಿಸ್ಬಿಡ. ನಾನು ಇಷ್ಟು ಓಡಾಡೋನಿಗೆ ಇಷ್ಟು ಫ್ರಸ್ಟ್ರೇಷನ್ ಮಾಡಿಸೋಣ ಅಂದರೆ ಪಾಪ ಹುಡುಗರು ಕೇಳಬೇಕಾ, ಹೆವಿ ಫ್ರಸ್ಟ್ರೇಟರ್ ಆಗಿಬಿಟ್ಟಿದ್ದಾರೆ. ಅವ್ರಿಗೇನು ಹೇಳೋದು ಏನು ಬಿಡೋದು ದೇವರೇ ಬಲ್ಲ. ಊಟ ಆದರೆ ಹೆಂಗಿದೆ ನೋಡೋಣ ಬನ್ನಿ. ಅಟ್ಲೀಸ್ಟ್ ಅವ್ನಿಗೆ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಆಗ್ತಿದೆ ಅವ್ರಿಗೆ. ನೋಡೋಣ ಊಟ ಆದರೂ ದೇವರಾಟ ಏನೇ ಗೊತ್ತು ಯಾರು ಅಂತ ಹೇಳ್ತಾರಲ್ಲ. ಇಲ್ಲಿ ಎಲ್ಲರೂ ಡೋರ್ ಓಪನ್ ಮಾಡಬೇಕು ಅಂದರೆ ಇಷ್ಟು ಒದ್ದಾಡಬೇಕು ಅಂತ ಇವತ್ತೇ ಗೊತ್ತಾಗಿತ್ತು. ಎಂತ ಸಾವು ಮಾಡ್ರಿ ಹೇಳ್ದ ಬಾಯ್ಸ್. ಬಾಯ್ಸ್ ಜೋಶ್ ಹೇಗಿದೆಯಪ್ಪ ಎಲ್ಲರಿಗೂ? ಈಗ ಫುಲ್ ಸೂಪರ್ ಇದಾಯ್ತಾ? ಪಾಪ ಎಲ್ಲ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ. ಹೇಳಂಗಿಲ್ಲ ಬಿಡಂಗಿಲ್ಲ, ಇಟ್ಕೊಳಂಗಿಲ್ಲ ಬಿಡಂಗಿಲ್ಲ. ಏನೋ ಮಕ್ಕರ್ ಮಾಡ್ಬಿಟ್ಟ ಗಾಯ್ಸ್ ಎಲ್ಲರೂ. ಕೋತ್ ನನ್ನ ಮಗ. ಸೊ ನಾನು ಊಟ ಮಾಡಲ್ಲ, ಸೊ ಸಪ್ರೇಟಾಗಿ ಕೊಡೋಣ ನಾವು. ಊಟ ಕುಡಿಯೋಲ್ಲ ಅದಕ್ಕೆ ನೈ ಟೀಕೆ ಓಕೆ. ಊಟ ಆದಮೇಲೆ ಅವ್ರ ರಿವ್ಯೂ ಕೇಳಿಸ್ಬಿಟ್ಟು ಸಿಗ್ತೀನಿ ಮತ್ತೆ. ಬಾಯ್. ಸೊ ಗೈಸ್ ಕ್ಯಾಮ್ರಲ್ಲಿ ಚಾರ್ಜಿಂಗ್ ಕೂಡ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ತುಂಬ ಹೀಟ್ ಇರೋದ್ರಿಂದ ಬ್ಯಾಟ್ರಿ ಕೂಡ ಬೇಗ ಡ್ರೈನ್ ಆಗ್ತಿದೆ. ಸೊ ಹಾಗಾಗಿ ಈ ಕಂಟೆಂಟ್ನ ಇಲ್ಲಿಗೆ ಎಂಡ್ ಮಾಡಿ ಇವತ್ತಿನ ದಿನದ್ದು ನಾಳೆ ಒಂದು ಮ್ಯಾಸಿವ್ ಪವರ್ ಪ್ಯಾಕ್ಟ್ ಪರೇಡ್ಸು, ಮ್ಯಾಸಿವ್ ನಮ್ಮ ಪೇಟ್ರಿಯಾಟಿಸಮ್ನ, ನಮ್ಮ ಇಂಡಿಯಾತನನ ಅಲ್ಲಿ ಹೇಗೆ ವಾಗಬಾರ್ಡ್ರ್ ಹೇಗೆ ಕಿರ್ಚಾಟ ಚೀರಾಟ, ಅವ್ರು ಎಷ್ಟು ಜೋಶಿಂದ ಮಾರ್ಚ್ ಫಾಸ್ಟ್ ಮಾಡ್ತಾರೆ, ಸೋಲ್ಜರ್ಸ್ ಎಷ್ಟು ಜೋಶಲ್ಲಿ ಇರ್ತಾರೆ, ಅದೆಲ್ಲ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಅದೊಂದು ಫುಲ್ ಸೆಷನ್ ಗೈಸ್. ಕ್ಯಾಮ್ರಾ ಫುಲ್ಲು ಹಾಟ್ ಆಗಿದೆ. ಲೈಕ್ ಹಾಟ್ ಆದರೆ ಬಿಸಿಲು ಜಾಸ್ತಿ 37 ಡಿಗ್ರಿ ಇದೆ ಇಲ್ಲಿ. ಸೊ ಹಾಗಾಗಿ ಕ್ಯಾಮ್ರಾ ಫುಲ್ ಓವರ್ ಹೀಟಾಗಿ ಆಟೋಮೆಟಿಕ್ ಶಟ್ ಡೌನ್ ಆಗಿ ನಿಮಗೇನೋ ತೋರಿಸ್ಲಿಕ್ಕಾಗಿಲ್ಲ. ಸೊ ಕ್ಯಾಮ್ರಾ ಕೂಡ ಫುಲ್ಲು ಇನ್ನೇನು ಚಾರ್ಜಿಂಗ್ ಡ್ರೈನ್ ಆಗ್ತಿದೆ. ಹಾಗಾಗಿ ಅಲ್ಲಿ ಕಂಟೆಂಟ್ ಶೂಟ್ ಮಾಡೋಕ್ಕೆ ಬೇಕು ಅಂತ ಕ್ಯಾಮ್ರಾನ ಆಫ್ ಮಾಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ, ನಾಳೆಯಿಂದ ಮತ್ತೆ ಹೊಸ ಹೇಳಿದ್ನಲ್ಲ ಪವರ್ ಪ್ಯಾಕ್ಟ್ ಒಂದು ಬ್ಲಾಗ್ ಬರುತ್ತೆ ನಾಳೆ ಪೇಟ್ರಿಯಾಟಿಸಮ್ ಬಗ್ಗೆ. ಫುಲ್ಲು ಅಲರ್ಟಾಗಿ ನಾಳೆಯಿಂದ ಫುಲ್ಲು, ಬಿಕಾಸ್ ದ ಇಂಡಿಯನ್ ಸೋಲ್ಜರ್ಸ್ ಆ್ಯಂಥಮ್ ವಿಲ್ ಸ್ಟಾರ್ಟ್ ಟುಮಾರೋ. ಓಕೆ ಈಗ ಹೇಳ್ತಾ ಬಾಯ್, ಟೇಕ್ ಕೇರ್. ಆಮೇಲೆ ನಮ್ದು ಇದ್ದಿದೆ ಗೊತ್ತಲ್ಲ ಕಾಮೆಂಟ್ ಎಲ್ಲ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಎಂಜಾಯ್ ದ ನ್ಯೂ ಡೆಸ್ಟಿನಿ ಆಫ್ ದ Hello Bakasura. ಬಾಯ್.